ಆಕಾಶವಾಣಿ ವನಿತಾ ವಿಹಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಬಾರಿಯ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾ ವಿಶಾಲಾಕ್ಷಿ ವಿ ಕರಡ್ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ. ಆತ್ಮೀಯ ಕೇಳುಗರಿಗೆಲ್ಲ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಈ ಬಾರಿಯ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪಡೆದಂತ ವೀರ ಮಹಿಳೆ ಡಾಕ್ಟರ್ ವಿಶಾಲಾಕ್ಷಿ ಕರಡ್ಡಿಯವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು ಮೇಡಮ್, ಹಾಗೂ ಕೇಳುಗರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೇಡಮ್, ಮೊದಲನೇದಾಗಿ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳು. ತುಂಬು ಹೃದಯದ ಧನ್ಯವಾದಗಳು. ಯಾಕಂದ್ರೆ ಕಲಬುರಗಿಯಲ್ಲಿ ಒಬ್ಬ ವೀರ ಮಹಿಳೆ, ಅದು ಸಮಾಜ ಸೇವಕಿಯಾಗಿ, ಸಾಹಿತಿಯಾಗಿ, ಅನೇಕ ಸಂಘ ಸಂಸ್ಥೆಯ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಸದಸ್ಯರು ಆಗಿ ಎಲ್ಲಾ ಫೀಲ್ಡ್ ಅಲ್ಲೂ ಸಾಧನೆಯನ್ನ ಮಾಡಿದ್ದೀರಿ. ನಿಮ್ಮ ಒಂದು ಸಾಧನೆಯನ್ನ ಗುರುತಿಸಿ ನಮ್ಮ ರಾಜ್ಯ ಸರ್ಕಾರ ಈ ಬಾರಿ ನಿಮಗೆ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂಥ ಪ್ರಶಸ್ತಿ ಕೊಟ್ಟಿದೆ. ನಿಮಗೆ ಈ ಪ್ರಶಸ್ತಿ ಬಂದಾಗ ಹೇಗೆ ಅನಿಸ್ತು ಮೇಡಮ್? ನನಗೆ ಈ ಪ್ರಶಸ್ತಿಯ ವಿಷಯ ಕೇಳಿದಾಗ ತುಂಬಾ ಆಶ್ಚರ್ಯ ಆಯ್ತು, ಅಷ್ಟೇ ನನಗೆ ಖುಷಿನೂ ಆಯ್ತು. ಈ ಪ್ರಶಸ್ತಿ ಕೇವಲ ನನಗಲ್ಲ, ಇಡೀ ಗುಲ್ಬರ್ಗಾ ಜಿಲ್ಲೆಗೆ ಪ್ರಶಸ್ತಿ ಸಿಕ್ಕಿದೆ ಅನ್ನುವಂಥದ್ದು, ಅದೊಂದು ತರಹದ ಒಂದು ಆನಂದ ನನಗೆ ಇಲ್ಲಿ ಸಿಕ್ತು. ಇಲ್ಲಿ ಹೇಳ್ಬೇಕಂದ್ರೆ ಮೇಡಮ್, ಈ ಇಳಿ ವಯಸ್ಸಿನಲ್ಲಿ ಇಷ್ಟೊಂದು ವರ್ಷ ನಾನು ಸೇವೆ ಸಲ್ಲಿಸಿದ ಮೇಲೆ 75 ವರ್ಷ, ಅಂತೂ ಇಂತೂ ನನ್ನ ಜನ, ನನ್ನ ಸರ್ಕಾರ ನನ್ನನ್ನ ಗುರ್ತಿಸಿ ಕೊಟ್ಟಿದೆ ರಾಜ್ಯ ಪ್ರಶಸ್ತಿ ಅಂದ್ರೆ ನನಗೆ ಹೇಳಲಾರದಷ್ಟು ಖುಷಿ ಹಾಗೂ ಸಂತೋಷ ಆಗ್ತಾ ಇದೆ ಮೇಡಮ್. ಈಗ ಹೇಳಿ ಮೇಡಮ್, ಈ ಒಂದು ನಿಮ್ಮ ಸಮಾಜ ಸೇವೆ ಆಗಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದೀರಿ, ಆಮೇಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸಿದ್ದೀರಿ. ಈಗ ಮೊದಲನೇದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಸಲ್ಲಿಸಿದಂತ ಸೇವೆ ಏನು ಅಂತ ಹೇಳ್ತೀರಿ ಮೇಡಮ್? ಮೇಡಮ್, ನಾನು ಯಾವತ್ತು ಕಾಲೇಜಿಗೆ ಹೋಗ್ತಾ ಇದ್ದೆ, 1970ರಿಂದ ನಾನು ಈ ಸಾಹಿತ್ಯ ಸೇವೆಯನ್ನು ನಾನಿಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅಲ್ಲಿಂದ ನಾನು ಬರೆಯುವಂತಹ ರೂಢಿಯನ್ನು ನಾನು ಮಾಡ್ಕೊಂಡೆ. ಕಾಲೇಜ್ ಲೆವೆಲ್ದಿಂದ ನಾನು ರೂಢಿಯನ್ನು ಮಾಡ್ಕೊಂಡಿದ್ದೆ. ನೀವು ಪ್ರಾಧ್ಯಾಪಕರಾಗಿದ್ರಿ. ಇದು ನಾ 1970 ಅಂದ್ರೆ ನನ್ನ ಕಾಲೇಜಿನ ವಿದ್ಯಾರ್ಥಿನಿ ಆಗಿಂದಾಗಿಂದ ನಿಮ್ಗೆ ತಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದಲೇ ನಾನು ಬರವಣಿಗೆಯನ್ನು ಶುರು ಮಾಡಿದೆ. ಮುಂದೆ ಹಾಗೆ ಬರಿತಾ ಹಾಗೆ ಪ್ರಾಧ್ಯಾಪಕ ವೃತ್ತಿಯಲ್ಲೂ ಕೂಡ ಬರವಣಿಗೆಯನ್ನು ಶುರು ಮಾಡಿದೆ. ಈ ಬರವಣಿಗೆ ಇಲ್ಲಿಯವರೆಗೂ ಬಂದಿದೆ. ಅನೇಕ ಉಪನ್ಯಾಸಗಳನ್ನು ನೀಡಿದ್ದೇನೆ. ಬರವಣಿಗೆ ಅಂದ್ರೆ ಅಭಿನಂದನ ಗ್ರಂಥಿ ಬರೆದಿದ್ದೇನೆ, ಪುಸ್ತಕಗಳನ್ನ ಬರೆದಿದ್ದೇನೆ, ಕವನಗಳನ್ನು ಬರೆದಿದ್ದೇನೆ, ಹಿಂದಿ ಹಾಗೂ ಕನ್ನಡ ಎಲ್ಲದರಲ್ಲಿ ನಾನು ಬರೆದಿದ್ದೇನೆ, ಬರಿತಾ ಇದ್ದೇನೆ. ಈಗ ನಿಮ್ದು ಹಿಂದಿ ಹಾಗೂ ಕನ್ನಡ ಎರಡು ಭಾಷೆಯಲ್ಲಿ ನೀವು ಪರಿಣಿತಿಯನ್ನು ಹೊಂದಿದ್ದೀರಿ. ಹೌದು ಮೇಡಮ್. ಮುಖ್ಯವಾಗಿ ನೀವು ಸೇವೆ ಸಲ್ಲಿಸಿದ್ದು ಕನ್ನಡ ಅಧ್ಯಾಪಕಿಯಾಗಿಯೋ ಅಥವಾ ಹಿಂದಿ ಪ್ರಾಧ್ಯಾಪಕರಾಗಿರೋ? ಮೇಡಮ್, ವೃತ್ತಿಯಿಂದ ನಾನು ಹಿಂದಿ ಪ್ರಾಧ್ಯಾಪಕಿ, ಪ್ರವೃತ್ತಿಯಿಂದ ಕನ್ನಡ ಸಾಹಿತಿ ಆಗಿ ನಾನು ಬೆಳೀತಾ ಇದ್ದೇನೆ ಅಷ್ಟೇ. ಬಹಳ ಸಂತೋಷ ಮೇಡಮ್. ಈಗ ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಅನೇಕ ಸಾಹಿತ್ಯ ಕೃತಿಗಳನ್ನ ರಚಿಸಿದ್ದೀರಿ. ನಂತರ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು, ನಾನು ಸಮಾಜಕ್ಕೆ ಅಥವಾ ಈ ಭಾಗದ ಮಹಿಳೆಯರಿಗೆ ಏನಾದ್ರೂ ನನ್ನಿಂದ ಒಳ್ಳೇದಾಗ್ಲಿ ಅಂತ ನಿಮ್ಗೆ ಅನಿಸಿತ್ ಯಾಕೆ? ನಾನು ಬೀದರ್ದಲ್ಲಿ ಲೆಕ್ಚರರ್ ಆಗಿ, ಪ್ರಾಧ್ಯಾಪಕಿಯಾಗಿ ಅಕ್ಮಾದೇವಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇದ್ದೆ. ಅಲ್ಲಿ ಅದು ಭೀಮಣ್ಣ ಖಂಡ್ರೆಯವರ ಸಂಸ್ಥೆ. ಅಲ್ಲಿ ನನಗೆ ಹಳ್ಳಿ ಹೆಣ್ಮಕ್ಳು ಬಹಳ ಬರ್ತಾ ಇದ್ರು, ಮಕ್ಕಳು ಓದಾಕ. ನಾನು ಕಾರಿಡಾರ್ದಲ್ಲಿ ನಿಂತಾಗ ಹೆಣ್ಮಕ್ಳು ಮುಖ ಸಣ್ಣ ಮಾಡ್ಕೊಂಡು ನಿಂದಿರ್ತಾ ಇದ್ರು, ವಿದ್ಯಾರ್ಥಿನಿಯರು. ಅದು ಹೆಣ್ಮಕ್ಳು ಕಾಲೇಜನೇ. ಕೇಳ್ತಾ ಇದ್ದೆ, ಏನಮ್ಮ ಯಾಕೆ ನಿನ್ಗೇನು ಇಲ್ಲ ಮೇಡಮ್, ನಂಗೆ ಬಸ್ಸಿಗಿಲ್ಲ, ಇಲ್ಲ ಮೇಡಮ್ ಎಕ್ಸಾಮ್ ಫೀಸ್ ತುಂಬಾಕಿಲ್ಲ ಅಂತ ಒಂಥರ ಗೋಳು ಹೇಳ್ಕೊತಾ ಇದ್ರು. ಆಗಿಂದ ನನಗೆ ಅನಿಸ್ತಾ ಇತ್ತು, ಮಕ್ಕಳಿಗೆ ಎಷ್ಟೊಂದು ಕಷ್ಟ ಇದೆ. ಹೆಣ್ಮಕ್ಳು ಓದ್ತೀನಂತಾರೆ, ಅದು ಗ್ರಾಮೀಣ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಇಷ್ಟೊಂದು ಉತ್ಸಾಹ ಇದೆ, ಓದಬೇಕು, ಏನಾದ್ರು ಮಾಡ್ಬೇಕಂತ ಅಂದಾಗ ನನಗೊಂದು ತಲೆಯಲ್ಲಿ ಹೊರತು, ಇಲ್ಲ ನಾನು ಈ ಮಕ್ಕಳಿಗೆ ಏನಾದ್ರು ಮಾಡ್ಬೇಕಂತ. ಅವಾಗಿಂದಲೇ ನಾನು ಅವ್ರಿಗೆ ಏನೇನು ಬೇಕು ಅನ್ನೋಂಥದ್ದನ್ನ ನಾನು ಕಲ್ಪಿಸಿಕೊಟ್ಟೆ. ಇದರಿಂದ ನನಗೆ ಹಾಗೆ ಮಾಡ್ತಾ 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 ಸಮಾಜ ಸೇವೆಯಲ್ಲಿ ನಾನು ತೊಡಗಿಬಿಟ್ಟೆ. ಏನಾದ್ರೂ ಮಾಡಬೇಕು, ಹೆಣ್ಮಕ್ಕಳನ್ನ ಮುಂದೆ ತರಬೇಕು, ಅವ್ರನ್ನ ಉದ್ಧಾರ ಮಾಡಬೇಕು, ಅವರ ಒಂದು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಇರಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನುವಂತಹ ವಿಚಾರದಲ್ಲಿ ನಾನು ಅವ್ರಿಗೆ ಸಹಾಯ ಮಾಡ್ತಾ ಬಂದೆ ಮೇಡಮ್. ಒಬ್ಬ ಮಹಿಳೆ ಶಿಕ್ಷಣ ಅವಳಿಗೆ ದೊರೆತರೆ ಮುಂದೆ ಅವಳು ಯಾವುದೇ ಸಮಸ್ಯೆ ಜೀವನದಲ್ಲಿ ಬಂದರೂ ಎದುರಿಸಬಹುದು. ನಿಜ ಮೇಡಮ್. ನೀವೊಬ್ಬ ಶಿಕ್ಷಕಿಯಾಗಿ, ಪ್ರಾಧ್ಯಾಪಕಿಯಾಗಿ ಗ್ರಾಮೀಣ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ರೀತಿ ಒಂದು ಸಹಾಯವನ್ನ ಕಲ್ಪಿಸಿ ಕೊಟ್ಟಿದ್ದೀರಿ ಅಂತ ಹೇಳಿ ಈಗ ನಿಮ್ಮ ವಿದ್ಯಾರ್ಥಿಗಳು ಎಷ್ಟೋ ಜನ
ನಿಮ್ಮಿಂದ ಸಹಾಯವನ್ನು ಪಡೆದಂಥವರು, ನಿಮ್ಮಿಂದ ವಿದ್ಯೆನ ಕಲಿತವರು ಅನೇಕ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ, ನಿಮ್ಮನ್ನ ಸ್ಮರಿಸ್ತಾ ಇದ್ದಾರೆ. ಈಗ ಸಾಹಿತ್ಯ ಕ್ಷೇತ್ರ ಅಷ್ಟೇ ಅಲ್ಲದೆ ನೀವು ಕ್ರೀಡಾ ಕ್ಷೇತ್ರಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದೀರಿ ಅಂತ ಕೇಳಿದ್ದೀರಿ ನಾವು. ಹೌದು ಮೇಡಮ್, ಅದು ನನಗೆ ಬಾಲ್ಯದಿಂದಲೇ ಅದು ಅಭ್ಯಾಸ ಇದೆ, ಬಂದ್ಬಿಟ್ಟಿದೆ ನನಗೆ. ನಾವು ಅವಾಗೆಲ್ಲ ಇಂಥವೇನು ಕ್ರಿಕೆಟ್ ಗಿಕೆಟ್ ಅಂಥವು ಯಾವುದೂ ಇರಲಿಲ್ಲ. ಗಿಲ್ಲಿ ದಾಂಡು, ಲಗೋರು, ಆಮೇಲೆ ಉಪ್ಪು ಅಂತ ಮನೆಯಲ್ಲಿ ಹಿಂಗೆ ನಿಂತ್ಕೊಂಡು ಒಂದು ಆಟ ಆಡ್ತಿದ್ವಿ ಹಳ್ಳಿ ಇದ್ರೊಳಗೆ. ಆ ಸೊಗಡು ನನಗೆ ಮುಂದೆ ತುಂಬಾ ಒಳ್ಳೇದಾಯ್ತು ಮೇಡಮ್. ಹೀಗಾಗಿ ನಾನೇನ್ ಮಾಡಿದೆ, ನಮ್ಮ ಹೆಣ್ಮಕ್ಳಿಗೂ ಕ್ರೀಡೆಯಲ್ಲಿ ಸೇರಿಸ್ಬೇಕು, ಅವರು ಕ್ರೀಡೆಯಲ್ಲಿ ಮುಂದೆ ಬರಬೇಕು. ಬರೀ ಓದಿನಲ್ಲಿ ಮುಂದೆ ಬಂದರೆ ಸಾಲದು, ಓದಿನ ಜೊತೆಗೆ ಕ್ರೀಡೆಯಲ್ಲೂ ಮುಂದೆ ಬರಬೇಕೆಂದು ನಾನು ಬೀದರ್ದಲ್ಲಿದ್ದಾಗ ನೆಹರು ಯುವಕ ಕೇಂದ್ರದಿಂದ ಕ್ರೀಡೆಯಲ್ಲಿ ಅವರಿಗೆ ನಾನು ಮುಂದೆ ತಂದೆ ಮಕ್ಕಳಿಗೆ. ಅದರೊಳಗೆ ಅಭ್ಯಾಸ ಮಾಡಿದೆ, ಅದರಲ್ಲಿ ಅನೇಕ ಬಹುಮಾನಗಳು ಗಳಿಸಿದ್ರು. ಹೆಣ್ಣು ಮಕ್ಕಳು ಮುಂದೆ ಬಂದರೆ ನನಗೆ ಅಷ್ಟಿಷ್ಟ ಆನಂದ ಆಗಲ್ಲ ಮೇಡಮ್. ನನಗೆ ಮಕ್ಕಳು, ಹೆಣ್ಣು ಮಕ್ಕಳು ಮುಂದೆ ಬರಬೇಕು. ಈ ಹೆಣ್ಣು ಎಲ್ಲಿ ಇರ್ತಾಳೋ ಅಲ್ಲಿ ನಂದಗೋಕುಲ ಅನ್ನುವಂಥದ್ದು ನನಗೆ ಇದೆ. ಹೆಣ್ಣು ಅದು ಒಂದು ಶಾಲೆ ಕಲಿತ್ರೆ ಮನೆ ಶಾಲೆ ತೆರೆದಂತೆ ಅನ್ನುವಂಥ ಒಂದು ಏನು ಗಾದೆ ಮಾತು ಇದೆಯಲ್ಲ ಮೇಡಮ್, ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಹೆಣ್ಮಕ್ಳಿಗೆ ಮಾಡ್ತಾನೆ ಇದ್ದೇನೆ ಮೇಡಮ್. ಇದು ಅನೇಕ ಸಂಘ ಸಂಸ್ಥೆಗಳನ್ನ ಕಟ್ಟಿದ್ದೀರಿ, ಬೆಳೆಸಿದ್ದೀರಿ. ನೀವು ಕಟ್ಟಿದಂತ ಮೊದಲ ಸಂಘ ಸಂಸ್ಥೆ ಯಾವುದು ಮೇಡಮ್? ನಾನು ಪ್ರಥಮವಾಗಿ ಕಾಲೇಜ್ನಲ್ಲಿದ್ದಾಗೆ ನನಗೆ ಬೀದರ್ ಜಿಲ್ಲಾಧಿಕಾರಿಗಳು ನನ್ನ ಭಾಷಣವನ್ನ ಅಲ್ಲಿ ಇಲ್ಲಿ ಉಪನ್ಯಾಸವನ್ನು ನೀಡುವುದನ್ನು ಕೇಳಿ, ಅವರ ಹೆಸರು ಮಂಜುನಾಥ್ ಸಾಹೇಬರು, ಕಮಿಷನರ್ ಇದ್ರು ಅವರು ಅಲ್ಲಿ ಬೀದರ್ಗೆ. ಅವ್ರು ನನ್ನನ್ನು ಗುರುತಿಸಿ ನೀನು ಸಾಕ್ಷಾತ್ ಕಾರ್ಯದರ್ಶಿಯಾಗಮ್ಮ ಬೀದರ್ ಜಿಲ್ಲೆದ ಅಂತ ಹೇಳಿದರು. ಅಂದಾಗ ನಮ್ಮ ಹಳ್ಳಿ ಹೆಣ್ಣು ಮಕ್ಕಳಿಗೆ ನಿನ್ನಂಥ ಮಾತು ಬೇಕಾಗಿದೆ ಅಂತ ಹೇಳಿ ಆವಾಗ ನನ್ನ ಸಾಕ್ಷಾತ್ ಕಾರ್ಯದರ್ಶಿಯನ್ನಾಗಿ ಮಾಡಿ, ಅವಾಗ ರಾತ್ರಿ ಶಾಲೆ ಅಂತ ಹೇಳ್ತಾ ಇದ್ರು ಮೇಡಮ್, ಅಡಲ್ಟ್ ಎಜುಕೇಶನ್. ಅವಾಗ ನಾನು ಅವರು ನನಗೊಂದು ಜೀಪ್ ಕೊಟ್ಟು ಒಂದಿಷ್ಟು ಚೇತಕಿಯರು ಅಂತ ಹೇಳಿ ನನ್ನ ಸಪೋರ್ಟಿಗೆ ಒಂದಿಷ್ಟು ಜನ ಇದ್ರು ಮೇಡಮ್ ಅಲ್ಲಿ ಸಾಕ್ಷಾತ್ತಾಗ. ಅವ್ರನ್ನೆಲ್ಲ ನಾನು ಸಾಯಂಕಾಲ 6:30 ಮನೆ ಬಿಟ್ಟು ರಾತ್ರಿ 1 ತನ ಅಲ್ಲೆಲ್ಲ ಅವ್ರು ಓದ್ತಾರೆ ಇಲ್ಲೋ, ಅವ್ರಿಗೆ ಹೆಂಗ್ ಓದಿಸ್ಬೇಕು ಏನು ಅನ್ನೋಂಥದ್ದನ್ನ ಮುಂದೆ ನಾನು ನವಸಾಕ್ಷರ ಅಂತ ಹೇಳ್ಬಿಟ್ಟು, ಅಂದ್ರೆ ಕಲ್ತ ಮೇಲೆ ನವಸಾಕ್ಷರ ಎಲ್ಲ ಅಡಲ್ಟ್ ಪೀಪಲ್ಸ್ ಮೇಡಮ್ ಅಲ್ಲಿ ಹೆಣ್ಣು ಗಂಡು ಕಲ್ತ ಮೇಲೆ ಅವ್ರಿಗೆ ಒಂದು ನಾನು ಪೇಪರ್ ತೆಗೆದೆ, ನ್ಯೂಸ್ ಪೇಪರ್ 15 ದಿವಸಕ್ಕೊಮ್ಮೆ ದೊಡ್ಡ ಫಾಂಟಿನಲ್ಲಿ ತೆಗೆದೆ, ಅವ್ರಿಗೆ ಅಕ್ಷರ ಗೊತ್ತಾಗಲಿ ಓದ್ಲಿ ಅನ್ನೋಂಥದ್ದನ್ನ. ಆ ತರ ಮಾಡಿ ಇಡೀ ನಮ್ಮ ಬೀದರ್ ಜಿಲ್ಲೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆಲ್ಲ ಪೇಪರ್ ಹೋಗ್ತಾ ಇತ್ತು ಮೇಡಮ್. ಅವರೆಲ್ಲ ಓದ್ತಾ ಇದ್ರು. ಆಮೇಲೆ ಜೊತೆಗೆ ಕೆಲವು ಬುಕ್ಗಳನ್ನು ಕೂಡ ದೊಡ್ಡ ಅಕ್ಷರಲ್ಲಿ ಬರೆದು ಸಾಕ್ಷರತಾ ಪುಸ್ತಕ ಅಂತ ಹೇಳಿ ಬರೆದು ಅವರಿಗೆಲ್ಲ ನಾವು ಪ್ರೊವೈಡ್ ಮಾಡಿದ್ವಿ. ಹಿಂಗಾಗಿ ಬಹಳಷ್ಟು ಜನ ಬೀದರ್ದಲ್ಲಿ ಇಂದಿಗೂ ಬಹಳ ಸಾಕ್ಷರರಾಗಿದ್ದಾರೆ ಗ್ರಾಮೀಣ ಮಟ್ಟದಲ್ಲಿ. ಈಗ ತಾವು ಎಲ್ಲಿ ಹೋಗಿ ಕೇಳಿದ್ರು ಹೇಳ್ತಾರೆ ಸಾಕ್ಷರತೆಯಿಂದ ನಾವು ಸಾಕ್ಷರರಾಗಿದ್ದೀವಿ ಅನ್ನೋಂಥದ್ದು ಒಂದು ಅಲ್ಲಿ ನಾನು ಒಂದು ಚುಕ್ಕೆ ಚೆನ್ನಾದಂಥ ಒಂದು ಇಟ್ಟು ಬಂದಿದ್ದೀನಿ ಮೇಡಮ್. ಅವರಿಗೆ ಇನ್ನೂ ಖುಷಿ ಇದೆ. ಹೀಗಾಗಿ ನಾವು ಕಲಿಸಿದ್ರೆ ಕಲಿಯೋದಕ್ಕೆ ಬಹಳಷ್ಟು ಜನ ಬರ್ತಾರೆ ಮೇಡಮ್. ನಾವು ಕಲಿಬೇಕು, ಕಲಿಸ್ಬೇಕು. ಅಂದ್ರೆ ಮುಂದಿನ ಪೀಳಿಗೆ ಜಾಣರಾಗ್ತಾರೆ. ಮುಂದೆ ಏನು ಜಗತ್ತಿದೆ, ಪ್ರಪಂಚ ಇದೆಯನ್ನು ನೋಡ್ಬೇಕಾಗುತ್ತೆ. ಎಷ್ಟೋ ಜನ ಇವತ್ತು ಮಹಿಳೆಯರು ಮನೆಯಲ್ಲೇ ಇದ್ದಾರೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ತಮಗೆ. ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ, ಹೆಸರು ಬೇಡ. ಒಳಗೆ ಹೋದಾಗ 3 ಬಾಗಿಲದ ಒಳಗೆ ನಿಂತವಳು ಹೇಳ್ತಾ ಇದ್ದಾಳೆ, ಇಲ್ಲ ರೀ ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ಲು. ನಾನು ಅದಕ್ಕಂದೆ, ಇಲ್ಲಮ್ಮ ನಾನು ಒಬ್ಬ ಮಹಿಳೆ, ನೀನು ಹೊರಗೆ ಹೋಗಿದ್ದಾರೆ ಅನ್ಬೇಡ, ನನ್ನನ್ನು ಕರೆಯೋದಕ್ಕೆ ಪ್ರಯತ್ನ ಮಾಡು, ಕೇಳು ಏನನ್ನು ಅಂತಂದಾಗ, ಇಲ್ಲ ಮೇಡಮ್ ಅವರಲ್ಲೇ ಹೋಗಿದ್ದಾರೆ ಅನ್ನೋಂಥದ್ದು. ಅಂದ್ರೆ ನಮ್ಮ ಹಳ್ಳಿಯಲ್ಲಿ ಇನ್ನೂ ಹೆಣ್ಮಕ್ಳು ಎಷ್ಟು ಹಿಂದುಳಿದಿದ್ದಾರೆ ಅನ್ನೋಂಥದ್ದನ್ನ ಅದನ್ನ ನೋಡ್ಬಿಟ್ಟು ನಂಗೆ ಬಹಳ ಬೇಜಾರಾಗಿ ಪ್ರತಿಯೊಂದು ಹಳ್ಳಿಗೆ ನಾನು ಹೆಣ್ಮಕ್ಳ ಬಗ್ಗೆ ಉಪನ್ಯಾಸವನ್ನು ನೀಡ್ತಾ ಅವ್ರ ಭಾಷೆಯಲ್ಲೇ ನಾನು ಭಾಷಣ ಮಾತಾಡ್ತಾ ಅವರನ್ನ ಚರ್ಚೆಗೆ ಒಳಪಡಿಸ್ಕೊಂತ ಹೋಗಿ ಈಗ ಒಂದು ಹಂತಕ್ಕೆ ತಂದೆ ಮೇಡಮ್ ಅವ್ರಿಗೆಲ್ಲ. ಈಗ ಅವರೆಲ್ಲ ಹೊರಗೆ ಬರ್ತಾ ಇದ್ದಾರೆ. ಹೆಣ್ಮಕ್ಳನ್ನ ಹೊರಗೆ ತರೋ ಪ್ರಯತ್ನ ಮಾಡಬೇಕು. ಹೆಣ್ಮಕ್ಳಿಗೆ ನಾವು ಪ್ರಪಂಚ ತೋರಿಸ್ಬೇಕು. ಆಗ ಈ ಜಗತ್ತು, ಈ ಪ್ರಪಂಚ ಏನಾಗುತ್ತೆ ಮೇಡಮ್, ಒಂದು ರೀತಿಯಲ್ಲಿ ನಾವು ತಿಳ್ಕೊಳ್ಳಾರ್ದಷ್ಟು, ಕೇಳಾರ್ದಷ್ಟು, ಹೇಳಾರ್ದಷ್ಟು ಒಳ್ಳೆಯದಾಗಿ ಮುಂದುವರಿತಾ ಇದೆ. ಎಲ್ಲಿ ಹೆಣ್ಣು ಮುಂದಿದ್ದಾಳೆ ಅಲ್ಲಿ ಜಗತ್ತು ಮುಂದಾಗುತ್ತೆ ಅನ್ನೋಂಥದ್ದನ್ನ ನನ್ನ ಒಂದು ಅನಿಸಿಕೆ ಮೇಡಮ್. ನೀವೀಗ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಒಂದು ಮಹಿಳೆಯರ ಒಂದು ಸಭೆ ಕರೆದು ಅವ್ರಿಗೆಲ್ಲ ತಿಳುವಳಿಕೆ ಹೇಳಬೇಕು ಅಂದಾಗ ಬಹಳಷ್ಟು ತೊಂದರೆಗಳು ಅನುಭವಿಸಿರ್ಬೇಕಲ್ಲ ಮೇಡಮ್? ಅವ್ರು ನಂಗೆ ಹೇಳ್ತಾ ಇದ್ರು, ಮೇಡಮ್ ನಾವ್ ಎಲ್ಲಿಂದ ಕಲೀನ್ರಿ, ನಮ್ ಗಂಡ ಮಕ್ಳು ಹೋಗ್ತಾರ್ರಿ, ಅಲ್ಲಿ ಕಟ್ಟಿ ಕುಂದಿರ್ತಾರೆ, ಇದ್ ಮಾಡ್ತಾರ್ರಿ, ಮಾಡ್ಬೇಕ್ಯಾರ್ರಿ, ಒಳಗೂ ನಾವೇ ಮಾಡ್ಬೇಕು, ಹೊರಗೂ ನಾವೇ ಮಾಡ್ಬೇಕು ಅನ್ನೋಂಥದ್ದನ್ನ ವಿಚಾರ ವ್ಯಕ್ತಪಡಿಸಿದ್ರು. ಆಗ ನಾ ಹೇಳಿದೆ, ಯಾವತ್ತೂ ಹೆಣ್ಣಿಗೆ ಒಂದು ತಾಳ್ಮೆ ಅಂತ ಇರುತ್ತೆ ಅಮ್ಮ. ಈ ತಾಳ್ಮೆ ಅಂದ್ರೆ ನಮ್ಮಲ್ಲಿ ಎಲ್ಲನೂ ನಮ್ಮಲ್ಲಿ ಒಳಗೆ ನುಂಗಿಕೊಳ್ಳುವಂತಹ ಶಕ್ತಿ. ಅವ್ರ ಭಾಷೆಯಲ್ಲಿ ಹೇಳಿದೆ. ಅದಕ್ಕೆ ನಾವೇನಾದ್ರೂ ಕೂಡ ಗಂಡು ಮಕ್ಕಳ ಬಗ್ಗೆ ನೀವು ಡಿಪೆಂಡ್ ಆಗಬೇಡ್ರಿ. ಅವ್ರು ಏನು ಮಾಡ್ತಾರೆ ಮಾಡ್ಕೊಂಡು ಹೋಗ್ಲಿ, ಬಟ್ ಒಳಗೂ ಹೊರಗೂ ನೀನೇ ಮಾಡ್ತಾ ಹೋದ್ರೆ ಆ ಮನೆ ಬಹಳ ಚೆನ್ನಾಗಿ ಆಗುತ್ತೆ, ಸಂಸ್ಕಾರಸ್ಥ ಮನೆ ಆಗುತ್ತೆ. ಮಕ್ಕಳ ಮುಂದೆ ನಿನ್ನದನ್ನು ಕಲಿತಾರೆ. ಯಾವತ್ತೂ ಜನನಿಯೇ ಮೊದಲ ಗುರು ಅನ್ನುವಂಥದ್ದಿದೆ. ಅದಕ್ಕೆ ನೀನು ಕಲಿಸ್ಬೇಕಮ್ಮ, ನೀನು ಸಂಸ್ಕಾರ ಕಲಿಸ್ಬೇಕು. ನೀನು ಕಲಿಸಿದಾಗ ಮಾತ್ರ ಆ ಮನೆ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ. ಅದಕ್ಕೆ ಅವ್ರನ್ನ ಬಿಡು, ನೀನು ಕಲಿಸು. ನೀನು ಸಂಸ್ಕಾರವಂತಾಗಿ ಮಕ್ಕಳನ್ನ ಮಾಡಿದರೆ
ಮಕ್ಕಳು ಮುಂದೆ ಅದನ್ನು ಕಲಿತು ಅವರೆಲ್ಲ ಮುಂದೆ ಬರೀತಾರ ಅನ್ನೋಂಥದ್ದನ್ನು ಅವರಿಗೆ ಉಪದೇಶ ಒಂದೆರಡು ಮಾತುಗಳು ಹೇಳಿದಾಗ ಬಹಳ ಸುಧಾರಿಸ್ಕೊಂಡ್ರು. ಈಗ ಹೆಣ್ಮಕ್ಳು ನಾವು ನೋಡ್ತಾ ಇದ್ದಾರೆ ಗ್ರಾಮದಲ್ಲಿ, ಅವರೇ ಹೋಗಿ ಹಾಸ್ಟೆಲ್ನಲ್ಲಿ ಬಿಟ್ಟು ಬರೋದು, ಅವರೇ ಹೋಗಿ ತಹಸೀಲ್ ಆಫೀಸಲ್ಲಿ ಹೋಗೋದು, ಸರ್ ನಾನು ನೋಡ್ರಿ ನಮ್ದು ಹಿಂಗಿದೆ ಹಂಗಿದೆ ಅಂತ ಎಲ್ಲ ವ್ಯವಸ್ಥೆ ಅವರೇ ಮಾಡ್ಕೋತಾ ಇದ್ದಾರೆ ಮೇಡಮ್. ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈಗ 30-40 ವರ್ಷದ ಹಿಂದಿನ ಮಾತು ನೀವು ಹೇಳ್ತಾ ಇದ್ದೀರಿ. ಮಹಿಳೆ ಅದು ಈ ಭಾಗದಲ್ಲಿ ಕಲಬುರ್ಗಿ ಬೀದರ್ ಭಾಗದಲ್ಲಿ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಪಡೆಯೋದೇ ದೊಡ್ಡ ಮಾತು. ಅಂಥದ್ರಲ್ಲಿ ಒಂದು ರಾತ್ರಿ ಹೊತ್ತು ಸಭೆ ಮಾಡ್ತೀವಿ, ನೀವು ಬನ್ರಿ ಸೇರ್ರಿ ಅಂತಂದಾಗ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಿರ್ಬೋದು ಅಲ್ರಿ ಮೇಡಮ್? ಬಹಳಷ್ಟು ಎದುರಿಸಿದ್ರಿ ಮೇಡಮ್. ಅವಾಗೆಲ್ಲ ಕಂದಿಲ್ಗಳಿದ್ದು ಹಳ್ಳಿ ಒಳಗೆಲ್ಲ ಕಂದಿಲ್ ತಂತಂದು ಇಟ್ಕೊಂಡು ಪಂಚಾಯತ್ ಒಳಗೆ ಕುಂತು ಎಲ್ಲಾರನ್ನು ಕರ್ಕೊಂಡು ಬಂದು ಅಲ್ಲಿ ಚೇತಿಕೆಯರ್ ಅಂತೇಳಿ ಸಾಕ್ಷರತಾಗ ಮಾಡ್ಕೋತಾ ಇದ್ವಿ. ಅವರೆಲ್ಲ ಹೋಗಿ ಕರ್ಕೊಂಡು ಬಂದು ಕೂಡ್ತಾ ಇದ್ರು. ಕೂಡಿಸ್ತಿದ್ದಾಗ ನಾವೊಂದಿಬ್ರು ಇನ್ನೊಬ್ರು ಅಡಲ್ಟ್ ಎಜುಕೇಶನ್ ಆಫೀಸ್ಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವರಿಂದ ಒಂದಿಷ್ಟು ಬುದ್ಧಿ ಮಾತು ಹೇಳಿಸಿ, ನಾನೊಂದಿಷ್ಟು ಹೇಳಿ ನೋಡಮ್ಮ, ನಾನು ಹೆಣ್ಣು, ನಾನು ಹಳ್ಳಿಯಲ್ಲಿ ಹುಟ್ಟಿ ಬದುಕಿ ಬಂದವಳದೀನಿ, ನಾನು ಇವತ್ತು ನಿಮ್ಮ ಮುಂದೆ ನಿಂತು ಮಾತಾಡಬೇಕಾದ್ರೆ ಒಂದು ಶಿಕ್ಷಣ ಮುಖ್ಯ. ಅದಕ್ಕೆ ಈ ಶಿಕ್ಷಣ, ಈ ಸಂಸ್ಕಾರ ಎಲ್ಲಿರ್ತದೋ ಅಲ್ಲಿ ಒಳ್ಳೇದಾಗುತ್ತಮ್ಮ, ಒಳ್ಳೆ ಶಿಕ್ಷಣ ಆಗ್ತದೆ, ಒಳ್ಳೆ ಹೆಣ್ಮಕ್ಳು ಮುಂದೆ ಬರ್ತಿರಮ್ಮ, ಜಾಗೃತರಾಗ್ರಿ, ನೀವು ಜಾಗೃತರಾಗ್ರಿ ಅನ್ನೋಂಥದ್ದನ್ನೇ ಹೇಳ್ಕೊತ ಬಂದೆ ಮೇಡಮ್. ಎಷ್ಟೋ ಕಡೆ ಜಾಗೃತರಾಗಿದ್ದಾರೆ, ಹೆಣ್ಮಕ್ಳು ಮುಂದೆ ಬರ್ತಾರೆ. ಈಗ ನೀವು ನೋಡ್ತಾ ಇದ್ರಿ ಹೆಣ್ಣೆ ಮುಂದೆ ಬರ್ತಾ ಇದೆ, ಹೆಣ್ಣೆ ಮಾತಾಡುವಂತ ಕೆಪಾಸಿಟಿ ಅವ್ರ ಹತ್ರ ಬಂದಿದೆ ಮೇಡಮ್. ಈಗ ನೀವು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಬಹಳಷ್ಟು ಭಾಗವಹಿಸ್ತಿದ್ರಿ ಅಂತ ಗೊತ್ತಾಯ್ತು. ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿದಾಯಕ ವಿಷಯಗಳಾಗಿದ್ದು ಮೇಡಮ್? ನಾನು ಕಾಲೇಜ್ ಓದುವಾಗ ಅವಾಗ್ಲಿಂದ ನನಗೆ ಈ ಎಲ್ಲ ಹಾಡೋದು ಬಹಳ ಇತ್ತು. ಸ್ವರಚನ ಮಾಡೋದು, ಫ್ಯಾನ್ಸಿ ಡ್ರೆಸ್ ಮಾಡೋದು, ಏಕಾಂಕಿ ಇದು ಮಾಡ್ಕೊಳ್ಳೋದು, ನಾಟಕಗಳು ಮಾಡೋದು, ಬರೆಯೋದು, ಹೇಳೋದು, ಉತ್ಸಾಹ ಮಾಡೋದು, ಗ್ರೂಪ್ ಸಾಂಗ್ ಮಾಡೋದು, ಎಲ್ಲರನ್ನು ಕರ್ಕೊಂಡು ಮಾಡಬೇಕು ಅನ್ನೋಂಥದ್ದು ಒಂದು ಇದರಿಂದ ನಾಟಕ ಬರೀತಿದೆ. ಎಲ್ಲ ಹುಡುಗಿಯರ್ ಕಾಲೇಜ್ ನಮ್ದು ಹೆಣ್ಮಕ್ಳು, ಅವ್ರನ್ನೆಲ್ಲ ಹುಡುಗರು ಮಾಡಿ ಎಲ್ಲ ಮಾಡ್ಕೊಂಡು ಎಲ್ಲ ಒಂದು ಅಂದ್ರೆ ನನಗೇನು ನನ್ನ ಮನಸ್ಸಿನಲ್ಲಿ ಏನಂದ್ರೆ ಹೆಣ್ಣು ಮಕ್ಕಳು ಮುಂದೆ ಬರಬೇಕು, ನಾಚ್ಕೊಂಡು ಹಿಂದಿರಬಾರ್ದು, ಮುಂದೆ ಬಂದಾಗ ಮಾತ್ರ ಅವ್ರದ್ದು ಒಂದು ಮನೆ ಉದ್ಧಾರ ಮಾಡುವಂತ ಕೆಪಾಸಿಟಿ ಅವ್ರಿಗೆ ಮುಂದೆ ಬರುತ್ತೆ ಅನ್ನುವಂಥದ್ದನ್ನ ಹಾಗೆ ನಾನು ಕಂಡುಕೊಂಡೆ. ಅಂದ್ರೆ ಅವಾಗ್ಲೇ ನೀವು ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ನಾಟಕಗಳನ್ನ ಬರೆದು ಅವ್ರ ಜೊತೆ ಸೇರಿ ನಾಟಕಗಳನ್ನ ಆಡ್ಸ್ತಿದ್ರಿ ಕಾಲೇಜ್ನಲ್ಲಿ. ಮುಂದೆ ಬರ್ತಾ ಬರ್ತಾ ನಾವು ಇಲ್ಲ ಹಿಂಗ ಬೀದರ್ದಲ್ಲೂ ಅಲ್ಲೆಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಆದಲ್ಲಿ ಬಾದಲ್ ಸರ್ಕಾರ ಅವ್ರದ ಬಾಕಿ ಇತಿಹಾಸ ಅನ್ನೋದ್ರಲ್ಲಿ ನಾನು ಕನಕ ಪಾತ್ರ ಮಾಡಿ ಶ್ರೇಷ್ಠ ನಾಯಕಿ ಒಂದು ಇದನ್ನ ತಗೊಂಡೆ. ಮುಂದೆ ಬೆಂಗಳೂರಿಗೆ ಹೋದ್ರಾಗ್ಲೇ ಮದುವೆ ಆಗಿತ್ತು ಮೇಡಮ್. ಸಾಕಪ್ಪ ನಾನು ಇಷ್ಟು ತೋರಿಸಿ ಮುಂದೆ ನಮ್ಮ ಮುಂದಿನವ್ರು ಮಾಡ್ಲಿ ಅನ್ನೋಂಥದ್ದು ಮಾಡಿದೆ. ನನಗೆ ಮೊದಲಿನಿಂದನೂ ಈ ಎಲ್ಲಾ ಹವ್ಯಾಸಗಳು ಇವೆ ಮೇಡಮ್. ಯಾವುದೇ ಆಗ್ಲಿ ಈ ಕಾಲೇಜ್ ಓದ್ಬೇಕಾದ್ರೆ ಇಷ್ಟೆಲ್ಲ ಹವ್ಯಾಸಗಳು ನಿಮ್ಮಲ್ಲಿ ಇದ್ವು ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಮನೆಯಲ್ಲಿ ಅವಾಗ ನಿಮಗೆ ಪ್ರೋತ್ಸಾಹ ಸಿಗ್ತಾ ಇತ್ತ ಮೇಡಮ್? ನಮ್ಮ ಮನೆಯಲ್ಲಿ BA ಅಲ್ಲಿ ಮ್ಯೂಸಿಕ್ ಇತ್ತು ಮೇಡಮ್. ನಮ್ಮಲ್ಲಿ ಕಾಲೇಜ್ನಲ್ಲಿ ನಮ್ಮ ಮನೆಯಲ್ಲಿ ನನ್ನ ಅಣ್ಣಂದ್ರು ಏನಂದ್ರು, ಏನಮ್ಮ ನೀ ಸಂಗೀತ ಕ್ಲಾಸ್ ತಗೋತೀನಿ, ಅಭ್ಯಾಸ ಮಾಡ್ತೀನಿ, ನಮ್ಮಲ್ಲಿ ಯಾರು ಸಂಗೀತ ಮಾಡ್ತಾರ, ಸಂಗೀತ ಹಾಡೋರೇ ಬೇರೆ ಜನ ಅಂದ್ರು. ಆಗ ನಮ್ಮ ಅಪ್ಪರು ಅವಾಗ ಸ್ಕೂಲ್ ಹೆಡ್ ಮಾಸ್ಟರ್ ರಿಟೈರ್ ಆದವ್ರು ಇದ್ರು. ಅಲ್ಲಪ್ಪ ಅದೇನು ಕೆಟ್ಟದಲ್ಲ ಸಂಗೀತ, ಮಾಡ್ಲಿ, ಆಕಿದ್ ಏನು ಪ್ರೇರಣೆ ಇದೆ, ಆಕಿಗೆ ಏನು ಮಾಡೋಕೆ ಮಾಡ್ಲಿಂದಾಗ ಸೆಕೆಂಡ್ ಲ್ಯಾಂಗ್ವೇಜ್ ನಾನು ಮ್ಯೂಸಿಕ್ ತೊಗೊಂಡು ಹೈಯೆಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆದೆ. ಅವಾಗ ನಮ್ಮ ಅಣ್ಣದೇವ್ರು ಸುಮ್ಮನೆ ಆದರು. ಅಂದರೆ ನನ್ನ ತಂದೆಯ ಒಂದು ಪ್ರೋತ್ಸಾಹ, ನನ್ನ ತಾಯಿಯ ಒಂದು ಇವತ್ತು ನಾನು ಇಷ್ಟು ಬರಬೇಕಾದ್ರೆ ನನ್ನ ತಂದೆ ತಾಯಿಯೇ ನನಗೆ ಕಾರಣ. ಅದಕ್ಕೆ ಹೇಳ್ತಾ ಇದ್ವಿ, ಎಲ್ಲಿ ತಂದೆ ತಾಯಿ ಒಳ್ಳೆಯವರು ಇರ್ತಾರೋ, ಅವ್ರಿಗೆ ಶಿಕ್ಷಣ ಇರ್ತದೋ, ಅವ್ರಿಗೆ ಸಂಸ್ಕಾರ ಇರ್ತದೋ, ಅವ್ರು ಹಿಂಗೆ ಮಕ್ಕಳನ್ನ ಮುಂದೆ ಬೆಳೆಸ್ತಾ ಅಲ್ಲಿ ತನಕ ತರ್ತಾರೆ ಅನ್ನೋಂಥದ್ದು ನನ್ನ ಒಂದು ಆಸೆ. ಯಾಕಂದ್ರೆ ಯಾವುದೂ ತಪ್ಪಲ್ಲ. ಯಾಕಂದ್ರೆ ಮೊದಲೆಲ್ಲ ಏನಿತ್ತು, ಈ ಒಂದು ಹಾಡೋದು, ಡಾನ್ಸ್ ಮಾಡೋದು ಹೆಣ್ಮಕ್ಳು, ಆಮೇಲೆ ಅದರಲ್ಲೂ ನಾಟಕದಲ್ಲಿ ಅಭಿನಯಿಸೋದು ಅಂತಂದ್ರೆ ಒಂಥರ ಬೇರೆ ದೃಷ್ಟಿಯಿಂದ ನೋಡ್ತಾ ಇದ್ರು. ಯಾವಾಗ ತಂದೆ ತಾಯಿ ಒಂದು ಶಿಕ್ಷಿತರ ಇರ್ತಾರೋ ನೀವು ಅಂದಾಗೆ, ಅವ್ರಿಲ್ಲ, ಅದು ಒಂದು ಕಲೆ, ಎಲ್ಲರೂ ಕಲೆಯನ್ನ ಕಲಿಬಹುದು ಅಂತ ಒಂದು ಪ್ರೋತ್ಸಾಹ ನಿಮಗೆ ಸಿಕ್ಕಿತು. ಆ ಒಂದು ಪ್ರೋತ್ಸಾಹದಿಂದ ನೀವು ಇಷ್ಟು ಮುಂದೆ ಬಂದಿರಿ ಅಂತ ತಿಳಿದು ಸಂತೋಷ ಆಯ್ತು ಮೇಡಮ್. ಈಗ ಸಂಗೀತ ಕಲ್ತಿದ್ದೀನಿ ಅಂತ ಹೇಳಿದ್ರಿ, ಹಾಡುಗಳನ್ನ ಏನಾದ್ರು ಹಾಡ್ತೀರಾ ಮೇಡಮ್? ಹಾಡ್ತೀನಿ ಮೇಡಮ್. ಕೆಲವೊಂದು ಹಾಡು ಜಾನಪದ ನಾನೇ ಹಾಡಿದ್ದೀನಿ, ಕಟ್ಟಿ ಹಾಡಿದ್ದೀನಿ. ನೀವೇ ಬರೆದು ಹಾಡ್ತಿದ್ದೆ. ಅದೆಲ್ಲ ಅವ್ರಿಗೊಂಥರ ಖುಷಿ ಆಗ್ತಿತ್ತು. ಜಾನಪದ ಅಂದ್ರೆ ಜನರಿಗೆ ಜನರಾಡೋ ಮಾತಿನಲ್ಲೇ ನಾವು ಬರ್ದದ್ದು ಅವ್ರಿಗೆ ಇನ್ನಷ್ಟು ಖುಷಿ ತರ್ತಾ ಇತ್ತು. ಆ ತರ ನಾನು ಬರಿತಾ ಇದ್ದೆ, ಬರ್ದಿದ್ದೀನಿ. ಅಂದ್ರೆ ಈ ಮಹಿಳೆಯರೆಲ್ಲ ಸೇರಿಸಿ ಅವ್ರಿಗೆ ಹಾಡಿನ ಮುಖಾಂತರ ನೀವು ತಿಳುವಳಿಕೆನ ಕೊಡ್ತಾ ಇದ್ರು? ಅವಾಗೂ ಕೊಡ್ತಾ ಇದ್ರು. ಅಂತದೇನಾದ್ರೂ ಹಾಡು ನಿಮಗೆ ನೆನಪಿಗೆ ಬಂದ್ರೆ ನಮ್ಮ ಕೇಳುಗರಿಗಾಗಿ ಸ್ವಲ್ಪ ಹಾಡು ತೋರಿಸ್ತೀರಾ ಮೇಡಮ್? ಹೇ ಮಂದಿ ಫಲಕ್ದ ನುಗ್ಗೈತಿ, ಮಂದಿ ಹೊಲಕ್ದ ನುಗ್ಗೈತಿ, ಕಣ್ಣಿ ಕತ್ತರಿಸಿಕೊಂಡ ಹೋಗೈತಿ. ಯಜಮಾನ ಅನ್ನುವಂಗ ಯಗ್ಗ ಇಲ್ಲದಿದ್ರ, ಯಜಮಾನ ಅನ್ನುವಂಗ ಯಗ್ಗ ಇಲ್ಲದಿದ್ರ ಹಿಡ್ದಕ್ಕೊಂಡು ಒಡಕ್ ಹಾಕಬೇಕಾಗ್ತೈತಿ. ಏನಂತಿ ಏನಂತಿ ಮತಿ ಹೌದಂತಿ.
ಪಂಚಾಮೃತ ಅಂತ ಲಂಚ ಸ್ವೀಕರಿಸ್ತಿ, ಹೇ ಪಂಚಾಮೃತ ಅಂತ ಲಂಚ ಸ್ವೀಕರಿಸ್ತಿ, ಮ್ಯಾಲೆ ಸತ್ಯನಾರಾಯಣ ಪೂಜಾ ನೀ ಮಾಡಿಸ್ತಿ, ಹೇ ಬಡವರ ದುಡ್ಡೆಲ್ಲ ಬಡಕಲಿಗೆ ಹಾಕತಿ, ಬಡವರ ದುಡ್ಡೆಲ್ಲ ಬಡಕಲಿಗೆ ಹಾಕತಿ, ಸಾಯೋವಾಗ ನೀ ಮರ್ಮರ ಅಂತಿ, ಏನಂತಿ ಹೇ ಏನಂತಿ ಮಾತಿ ಹೌದಂತಿ. ಕಪ್ಪ ಹೆಂಡತಿ ಅಂತ ಕೂದೀತಿ, ಹೇ ಕಪ್ಪ ಹೆಂಡತಿ ಅಂತ ಕೂದೀತಿ, ಹೆರವರ ಹೆಣ್ಣಿಗೆ ಜೊಲ್ಲನಿ ಸೂರಸ್ತಿ, ಹೆರವರ ಹೆಣ್ಣಿಗೆ ಜೊಲ್ಲನಿ ಸೂರಸ್ತಿ, ಬಣದಾಗ ಸುಖ ಇಲ್ಲ ಗುಣದಾಗ ಸುಖ ಐತಿ, ಬಣದಾಗ ಸುಖ ಇಲ್ಲ ಗುಣದಾಗ ಸುಖ ಐತಿ ಅಂತ ತಿಳ್ಕೊಂಡ್ರ ನೀ ಬದಕ್ತಿ, ಏನಂತಿ ಏ ಏನಂತಿ ಏ ಏನಂತಿ ಮತಿ ಹೌದಂತಿ. ಬಹಳ ಚೆನ್ನಾಗಿ ಹಾಡಿದ್ರು ಮೇಡಮ್. ಅದು ಅರ್ಥಪೂರ್ಣವಾದ ಒಂದು ಹಾಡು. ಸೌಂದರ್ಯ ಅನ್ನೋದು ಬಣ್ಣದಲ್ಲಿ ಇಲ್ಲ ಅಂಥೇಳಿ, ಜೊತೆಗೆ ಲಂಚ ತಗೋದು ಬೇಡ ಅಂದ್ರೆ ಹಿಂಗೆಲ್ಲ ನೀವು ಹಾಡಿನ ಮುಖಾಂತರ ಜನರಿಗೆ ತಿಳುವಳಿಕೆ ನೀಡಿ ಜ್ಞಾನವನ್ನ ಬೆಳೆಸಿದಿರಿ ಜನರಲ್ಲಿ. ಮದುವೆ ನಿಮಗೆ ಯಾವಾಗ ಆಯ್ತು ಮೇಡಮ್? 1975 ನನಗೆ ಮದುವೆ ಆಯಿತು ಮೇಡಮ್. 1975 ಮದುವೆ ಆಯಿತು. ಮದುವೆ ಆದ ನಂತರ ನೀವು ಗುಲ್ಬರ್ಗಕ್ಕೆ ಬಂದ್ರೆ? ಇಲ್ಲ, ಬೀದರ್ಕಿದ್ದೆ ಮೇಡಮ್ ಅವಾಗ. ಅವಾಗ ನಮ್ಮ ಯಜಮಾನರು ಬೀದರ್ಕಿ ಕಾಲೇಜ್ನಲ್ಲಿ ಇದ್ರು. ಅವಾಗ ನಾನು ಅಲ್ಲೇ ಮದುವೆಯಾಗಿ ಅಲ್ಲೇ ಹೋದೆ. ನಮ್ಮ ಭೀಮಣ್ಣ ಖಂಡ್ರೆ ಅವರ ಒಂದು ಸಂಸ್ಥೆಯಲ್ಲಿ ನಾನು ಅವಾಗಲೇ ಲೆಕ್ಚರರ್ ಆಗಿ ಅಪಾಯಿಂಟ್ಮೆಂಟ್ ಆಯಿತು. ಆವಾಗಿನಿಂದ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡ್ತಾ, ಸೋಷಿಯಲ್ ವರ್ಕ್ ಮಾಡ್ತಾ ಮಾಡ್ತಾ, ಸಾಕ್ಷರತೆಯಲ್ಲಿ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದೆ. ಮತ್ಯಾವ ಸಂಘ ಸಂಸ್ಥೆಗಳಲ್ಲಿ ನೀವು ಸೇವೆ ಸಲ್ಲಿಸಿರಿ ಮೇಡಮ್? ಮೇಡಮ್, ಇತ್ತೀಚೆಗೆ ಒಂದು ಸಂಘ ಸಂಸ್ಥೆ ತಮ್ಗೆ ಹೇಳ್ತೀನಿ. 2016ರಲ್ಲಿ ಈ ಹೆಣ್ಮಕ್ಳ ಬಗ್ಗೆ ನನಗೆ ಅಭಿಮಾನ ಬಹಳ ಅಂತ ತಮ್ಗೆ ಈ ಮೊದಲೇ ಹೇಳಿದೆ. ನನಗೆ ಗ್ರಾಮೀಣ ಮಹಿಳೆಯರಲ್ಲಿ ಬಹಳ ಅನುಕಂಪ ಅನ್ನೋ ಬದಲಿ ಅವರು ತಮ್ಮ ಜಾಣ್ಮೆಯನ್ನು ತೋರಿಸೋದಕ್ಕೆ ಅವಕಾಶ ಇಲ್ವಲ್ಲ ಅನ್ನುವಂಥ ವಿಚಾರಕ್ಕಾಗಿ ನಾನು 1916ರಲ್ಲಿ ಗುಲ್ಬರ್ಗಾದಲ್ಲಿ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಅನ್ನುವಂಥ ಸಂಘವನ್ನು ಸ್ಥಾಪಿಸಿ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಉಚಿತ ಊಟ ವಸತಿಯನ್ನು ನಿರ್ಮಿಸಿದ್ವಿ ಮೇಡಮ್. ಅಲ್ಲೊಂದು ಸಂಸ್ಥೆಯಲ್ಲಿ ಬರೀ ಹೆಣ್ಣು ಮಕ್ಕಳಿದೆ ಒಂದು ಸಂಸ್ಥೆ. ಇದು ರಿಜಿಸ್ಟರ್ಡ್ ಬಾಡಿ ರಾಜ್ಯದ್ದು. ನಾನು ರಾಜ್ಯಾಧ್ಯಕ್ಷರಾಗಿದ್ದೆ. ಇನ್ನೂ 14 ಜನ ನಮ್ಮ ಡೈರೆಕ್ಟರ್ಸ್, ಅವರು ಲೇಡೀಸೇ. ಇದು ಏನ್ ಮಾಡಿದ್ರು ನಾವು ಲೇಡೀಸೇ ಮಾಡ್ತಾ ಇದ್ದೀವಿ ಮೇಡಮ್. ಹಿಂಗಾಗಿ ಅವರಿಗೆಲ್ಲ ಉಚಿತ ಸೇವೆಯನ್ನು ನಾವು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ. ಈಗ ಅವ್ರ ಸಲುವಾಗಿ ಒಂದು ಉಚಿತ ಹಾಸ್ಟೆಲ್ ಅನ್ನ ಕಟ್ತಾ ಇದೀವಿ ಮೇಡಮ್. ಇದು ಆ ಹಾಸ್ಟೆಲ್ ಕಟ್ಟಿದ ತಕ್ಷಣ ಮತ್ತೆ ಅವರಿಗೆ ನಾವು ಅಲ್ಲಿ ಹಾಸ್ಟೆಲಲ್ಲಿ ಸುಮಾರು ಒಂದು 80 ಜನ ಇರುವಂಥ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಮಾಡ್ತಾ ಇದ್ದೀವಿ ಇಲ್ಲಿ ನಾಗನಹಳ್ಳಿ ಕ್ರಾಸ್ಗೆ. ಅವರದ್ರದ್ದು ಉಪಯೋಗ ತಗೊಳ್ಳಿ ಅನ್ನೋಂಥದ್ದು ನನ್ನೊಂದಿದೆ. ಉಚಿತವಾಗಿ ಅಂದ್ರೆ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಊಟ ವಸತಿಯನ್ನ ಒದಗಿಸುವಂತ ವ್ಯವಸ್ಥೆ ಇದೆ. ಇದೆಲ್ಲ ನೀವು ಒಂದು ಸಂಘ ಹೇಮರೆಡ್ಡಿ ಮಲ್ಲಮ್ಮ ಸಂಘದಿಂದ ಮಾಡಿಸ್ತಾ ಇದ್ದೀರಿ. ಮಹಿಳೆಯರೇ ಮಾಡ್ಕೊಂಡು ಈ ಒಂದು ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ರೂವಾರಿ ನೀವು. ಹೌದು. ಇದನ್ನು ಮಾಡಬೇಕು ಅಂತ ನಿಮಗೆ ಯಾವಾಗ ಹೊಳೀತು? ನನಗೆ 1985ರಲ್ಲಿ ರಾಣೆಬೆನ್ನೂರು ಕಾಲೇಜ್ ನನಗೆ ಹೊಸ ಕಾಲೇಜ್ ಆಯಿತು ಮೇಡಮ್, ಹೆಣ್ಮಕ್ಳ ಕಾಲೇಜು. ಅಲ್ಲಿ ನನಗೆ ಪ್ರಿನ್ಸಿಪಾಲ್ ಅಂತ ಅಲ್ಲಿ ಇದು ಮಾಡಿದರು, ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಷನ್, ನೀವು ಅಲ್ಲಿ ಹೋಗಿ ಅಂತ ಹೇಳಿಬಿಟ್ಟು ನನಗೆ 2 ವರ್ಷ ಅಲ್ಲಿ ಲೀನ್ ಪಿರಿನಾಗ ಇಟ್ಟರು. ಅಲ್ಲಿ ಹೆಣ್ಮಕ್ಳು ಹೊರಗೆ ಬರೋಕ್ಕೆ ಆಗ್ತಿದ್ದಿಲ್ಲ. ಬ್ಯಾಡ್ಗಿ ಆ ಕಡೆ ಎಲ್ಲ, ಶಿಗ್ಗಾಂವ್ ಆ ಸೈಡ್ ಎಲ್ಲ, ಇದು ಕಡೆ ರಾಣೆಬೆನ್ನೂರು ಕಡೆ. ಅವಾಗ ನಾನೇನು ಮಾಡಿದೆ ಮೇಡಮ್, ಅವ್ರದ್ದು ಅಲ್ಲಿ ಕೋ ಎಜುಕೇಷನ್ ಕಾಲೇಜ್ ಇತ್ತು. ನಾವು ಹೊಸ ಕಾಲೇಜ್ ತೆಗೆದು ನಮ್ಗೆ ಬೇಕಲ್ಲ ಸ್ಟೂಡೆಂಟು. ಸೊ ನಾನು ನನ್ನ ಸ್ಟಾಫ್ ಎಲ್ಲ ಕರ್ಕೊಂಡು ಹಳ್ಳಿಗೆ ಓಡಾಡಿದೆ. ನಾನು ಓಡಾಡಿ ಏನು ಮಾಡಿದೆ ಅಂದ್ರೆ, ನೋಡಪ್ಪ ಇದು ಎಜುಕೇಷನ್ ವುಮೆನ್ಸ್ ಸಲುವಾಗಿದೆ, ಇಲ್ಲೆಲ್ಲ ವ್ಯವಸ್ಥೆ ಇದೆ, ಇಲ್ಲಿ ಉಚಿತ ಊಟ ವ್ಯವಸ್ಥೆ ಕಲ್ಪಿಸ್ತೀವಿ, ನಿಮ್ಮ ಮಕ್ಕಳನ್ನೆಲ್ಲ ಹೆಣ್ಮಕ್ಳನ್ನೆಲ್ಲ ಇಲ್ಲಿ ಕಳಿಸ್ರಿ ಅಂತ ಹೇಳಿ 1985ರಲ್ಲೇ ಎಲ್ಲ ಅಡ್ಡಾಡಿ ಅವ್ರಿಗೊಂದು ಹಾಸ್ಟೆಲ್ ಮಾಡಿದೆ ಮೇಡಮ್. ಅದೂ ಉಚಿತ ಹಾಸ್ಟೆಲು. ನಾವೆಲ್ಲ ಕಾಲೇಜ್ ರಜೆ ದಿನಗಳಲ್ಲಿ ಹೋಗಿ ಎಲ್ಲ ಹಳ್ಳಿಗಳೆಲ್ಲ ಇವೆಲ್ಲ ದವಸ ಧಾನ್ಯಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಮಾಡಿ ಅವ್ರಿಗೆ ಊಟ ಉಪಚಾರ ಎಲ್ಲ ಉಚಿತವಾಗಿ ಮಾಡಕ್ಕೆ ಶುರು ಮಾಡಿದ್ವಿ. ಅವಾಗಿನಿಂದ ಮಾಡಿದ್ದೆ ಮೇಡಮ್. ಅದೇ ಒಂದು ನನ್ನ ಹತ್ರ ತಲೆಯಲ್ಲಿ ಇಲ್ಲಿ ಬಂದು ಇಲ್ಲಿ ಮಾಡಿದೆ ಮೇಡಮ್, ಗುಲ್ಬರ್ಗಾದಲ್ಲಿ. ಈಗ ನೀವು ಮೊದಲು ಬಾಲ್ಯದಿಂದಲೇ ಇದೊಂದೆಲ್ಲ ನಿಮ್ಮನ್ನು ನೀವು ತೊಡಗಿಸ್ಕೊಂತ ಬಂದಿರಿ ಸಮಾಜ ಸೇವೆಯಲ್ಲಿ. ಈಗ ಬಾಲ್ಯದಲ್ಲಿ ಏನೋ ತಂದೆ ತಾಯಿ ಪ್ರೋತ್ಸಾಹ ಸಿಕ್ತು. ಈಗ ಮದುವೆ ನಂತರ ನಿಮಗೆ ಮಕ್ಕಳು, ಆಮೇಲೆ ನಿಮ್ಮ ಮನೆಯವರ ಪ್ರೋತ್ಸಾಹ ಯಾವ ರೀತಿ ಸಿಕ್ತು ಮೇಡಮ್? ಮೇಡಮ್, ನಮ್ಮ ಮನೆಯವರ ಪ್ರೋತ್ಸಾಹ ಇಲ್ಲದೆ ಹೋದ್ರೆ ನನಗೆ ಏನೂ ಆಗ್ತಾ ಇರಲಿಲ್ಲ. ಅವರು ಕೂಡ ಒಬ್ಬರು ಪ್ರಿನ್ಸಿಪಾಲರಾಗಿ ವರ್ಕ್ ಮಾಡಿದವರು ಇದ್ದಾರೆ ಡಿಗ್ರಿ ಕಾಲೇಜ್ನಲ್ಲಿ. ಅವರು ಕೂಡ ಸಿನೆಟ್ ಸಿಂಡಿಕೇಟ್ ಮೆಂಬರ್ ಆಗಿ ಯೂನಿವರ್ಸಿಟಿಯಲ್ಲಿ 15 ವರ್ಷ ಇಲೆಕ್ಟೆಡ್ ಸದಸ್ಯರಾಗಿ ಕೆಲಸ ಮಾಡೋರು ಇದ್ರು. ನಾನು ಏನ್ ಮಾಡಿದ್ರು ಅವ್ರಿಗೆ ಅನಿಸ್ತಾ ಇತ್ತು, ನನ್ನ ಹೆಂಡತಿ ಏನ್ ಮಾಡ್ತಾಳೋ ಅದು ಒಳ್ಳೇದೇ ಮಾಡ್ತಾಳ, ಮಾಡ್ಲಿ ಅನ್ನೋಂಥ ಒಂದು ಪ್ರೋತ್ಸಾಹ ನನ್ನ ಬೆನ್ನ ಹಿಂದೆ ಇತ್ತು ಮೇಡಮ್. ಅದರಲ್ಲಿಂದನೇ ನಾನು ಇಷ್ಟೊಂದೆಲ್ಲ ಮಾಡ್ತಾ ಬಂದೆ. ಮುಂದೆ ನನ್ನ ಮಗಳು ಕೂಡ ಮಾಡಮ್ಮ, ಮಾಡು, ಒಳ್ಳೇದಾಗತ್ತೆ, ನಿಂದು ಏನಿದೆ ಅಂತ ಅವ್ರದ್ದು ಒಂದು ಪ್ರೋತ್ಸಾಹ ನನಗೆ ತುಂಬಾ ಸಿಕ್ತು ಮೇಡಮ್. ಮನೆ ಮಕ್ಕಳು
ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಯ್ತು ನಿಮ್ದು. ಈ ಜವಾಬ್ದಾರಿ ಜೊತೆಗೇನೆ ಈ ಸಮಾಜ ಸೇವೆ ಮಾಡೋದು ಅಂತ ಸ್ವಲ್ಪ ಮಹಿಳೆ ಕಷ್ಟ ಅಂತ ಅನಿಸ್ಲಿಲ್ಲ ನಿಮಗೆ? ಮೇಡಮ್ ಅದರ ಖುಷಿ ಬರ್ತಿತ್ತು ನನಗೆ. ಈ ಕಡೆ ಬಂದು ಮಕ್ಕಳು ನೋಡ್ತಾ ಇದ್ದೆ, ಆ ಕಡೆ ಹೊರಗಡೆ ಬಂದ ತಕ್ಷಣ ಒಳಗಿನ ಮರಿತಿದ್ದೆ, ಹೊರಗಿನ ಪ್ರಪಂಚ ಲಕ್ಷ್ಯ ಇರ್ತಿತ್ತು. ಹೊರಗಿನ ಪ್ರಪಂಚ ನೋಡಿ ಅಲ್ಲಿ ಖುಷಿ ಅನ್ನಿಸ್ತಾ ಇತ್ತು. ಹೀಗಾಗಿ ಒಳಗೆ ಬಂದ್ರು ಖುಷಿನೇ, ಹೊರಗೆ ಹೋದ್ರು ಖುಷಿನೇ ಅನ್ನೋಂಥದ್ದು. ಅದು ನಮ್ಮ ವಿಚಾರ ಇರುತ್ತೆ ಮೇಡಮ್, ನಮ್ಮ ವೈಯಕ್ತಿಕ ವಿಚಾರ ಅದು. ನಾವು ಖುಷಿ ಪಡ್ಬೇಕಾಯ್ತಾರೆ ಖುಷಿನೇ ಪಡ್ತೀವಿ, ಖುಷಿ ಪಡಲ್ಲ ಸುಮ್ಮನೆ ಕೊಡ್ಬೇಕಾದ್ರೆ ಕೊಡ್ತೀವಿ. ಆದ್ರೆ ನನಗಲ್ಲಿ ಯಾವತ್ತೂ ಸುಮ್ಮನೆ ಕೊಡುವಂತ ಅಭ್ಯಾಸನೇ ಅಲ್ಲ. ಯಾವುದೇ ಒಂದು ಸಣ್ಣ ವಿಷಯ ಇದ್ರು ಖುಷಿ ಪಡ್ತಿದ್ದೆ, ದೊಡ್ಡದಿದ್ರು ಖುಷಿ ಪಡ್ತಿದ್ದೆ. ಅಂತ ಒಂದು ವಿಚಾರದಲ್ಲಿ ನಾನು ಮುಂದುವರ್ಕೊಂಡು ಬಂದವಳೆ. ಈಗ ನಿಮಗೆ 75ರ ಹರಿಯ, ಈ ವಯಸ್ಸಿನಲ್ಲೂ ನೀವು ಸಣ್ಣ 25ರ ಯುವತಿಯಂತೆ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತೀರಿ, ಎಲ್ಲಾ ಕಡೆನೂ ಇರ್ತೀರಿ. ನಿಮ್ಮ ಯಾವೆಲ್ಲ ಒಂದು ಸೇವೆಯನ್ನ ಗಮನಿಸಿ ಪ್ರಶಸ್ತಿಯನ್ನ ನೀಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಹೆಚ್ಚಿನ ಕೃಷಿ ನಾ ಮಾಡಿದ್ದಂದ್ರೆ ಸಾಹಿತ್ಯ, ಶಿಕ್ಷಣ, ಆಮೇಲೆ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ ನಾನು ಮಾಡ್ತಾ ಹೋಗಿದ್ರದು. ಹೀಗಾಗಿ ಎಲ್ಲಾನು ನನ್ನ ಒಂದು ವ್ಯಕ್ತಿ ಚಿತ್ರಣ ಅಂತ ಬಯೋಡೇಟಾ ಅನ್ನುವಂಥದ್ದನ್ನ ಅದು ಅವರಲ್ಲಿ ಕೇಳಿದ್ರು, ನಮ್ಗೆ ಕೇಳಿದ್ರಲ್ಲಿ ನಾನು ಆ ಬಯೋಡೇಟಾನ ಕೊಟ್ಟಿದ್ದೆ. ಅದನ್ನ ಅವರು ನೋಡಿ ಸಮಗ್ರ ವಿಚಾರವನ್ನು ಮಾಡಿ, ಇಲ್ಲ ಇದು ನಿಜವಾದಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ವಿಚಾರ ಅವ್ರು ಇಟ್ಟು ನನಗೆ ಬಹುಶಃ ಅವ್ರು ಈ ಪ್ರಶಸ್ತಿಯನ್ನ ನೀಡಿರ್ಬೇಕು ಅನ್ನೋಂತ ನನಗೆ ಅನಿಸ್ತಾ ಇದೆ ಮೇಡಮ್. ಈ ಮೊದಲು ನಿಮಗೆ ಏನಾದ್ರೂ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿವೆ ಮೇಡಮ್? ಮೇಡಮ್ ಎಲ್ಲಾ ಕಡೆ ಹಿಂಗೆ ಹೋದೆಲ್ಲ ಸ್ವಲ್ಪ ಸುಮಾರು ತಾಲೂಕಾ ಪ್ಲೇಸ್ನಲ್ಲಿ, ಜಿಲ್ಲಾ ಪ್ಲೇಸ್ನಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ನಾನು ಮಾಡುತ್ತಿರುವಂಥ ಭಾಷಣಗಳನ್ನ, ಉಪನ್ಯಾಸಗಳನ್ನ, ನಾನು ಮಾಡುತ್ತಿರೋ ಅಲ್ಪ ಸೇವೆನ ನೋಡಿಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ಮೇಡಮ್, ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಭಾಳಷ್ಟು ಪ್ರಶಸ್ತಿಗಳು ಬಂದಿವೆ ಮೇಡಮ್, ಸನ್ಮಾನಗಳು ಮಾಡಿದ್ದಾರೆ ಮೇಡಮ್. ಈಗ ಇನ್ನೂ ನೀವು ಸಮಾಜಕ್ಕೆ ಅಥವಾ ಮಹಿಳೆಯರಿಗಾಗಿ ಸೇವೆಯನ್ನು ಮಾಡಬೇಕು ಅಂತ ಅಂದ್ರೆ ನಿಮ್ಮ ಏನೇನೆಲ್ಲ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಿ ಮೇಡಮ್? ಮೇಡಮ್, ನಮ್ಮ ಹೆಣ್ಮಕ್ಳು ಅವ್ರು ತಮ್ಮ ಕಾಲ ಮೇಲೆ ತಾವು ಕೂಡಬೇಕು, ತಮ್ಮದನ್ನೇ ತಾವೇ ಗಳಿಸಿ ಇನ್ನೊಬ್ಬರಿಗೆ ಊಟ ಮಾಡಿಸುವಂತ ಒಂದು ವ್ಯವಸ್ಥೆ ಅವ್ರ ಹತ್ರ ಇರಬೇಕು. ಅವರು ಉದ್ಯೋಗಶೀಲರಾಗಬೇಕು ಅನ್ನೋದೇ ನನ್ನ ಮಹಾನ್ ಉದ್ದೇಶ. ಹೀಗಾಗಿ ನಾನು ಈಗ ಹಾಸ್ಟೆಲ್ ಕಟ್ತಾ ಇದ್ದೀನಿ ಅನ್ನೆಲ್ಲ ಮೇಡಮ್, ಅಲ್ಲಿ ಒಂದು ಭವನವನ್ನು, ಸಭಾಭವನ ಕಟ್ತಾ ಇದ್ದಾರೆ. ಆ ಭವನದಲ್ಲಿ ಒಂದು ತರಬೇತಿಯನ್ನು ನೀಡಿ ಮಹಿಳೆಯರು ಹೊರಗೆ ಬರದೇ ಹೋದ್ರು ಕೂಡ ಪರವಾಗಿಲ್ಲ, ಮನೆಯಲ್ಲೇ ಕುಳಿತು ಅವರು ಒಂದು ಉದ್ಯೋಗವನ್ನು ಮಾಡಿ ಅದರಿಂದ ಒಂದು ಗಳಿಕೆಯನ್ನು ಮಾಡಿ ಮನೆಯನ್ನ ಬೆಳೆಸಬೇಕು, ಮನೆಯನ್ನ ಸ್ವರ್ಗ ಲೋಕವನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ನನಗಿದೆ ಮೇಡಮ್. ಅವ್ರಿಗೂ ಕೂಡ ಕೈಯಲ್ಲಿ 4 ದುಡ್ಡು ಬರಬೇಕು ಅನ್ನೋಂಥ ಆಸೆ ನನಗೆ ಮೇಡಮ್. ಅಂದ್ರೆ ಮುಂದೆ ಮಕ್ಕಳ ವಿದ್ಯಾಭ್ಯಾಸ ಆಯ್ತು, ಯಾವುದಕ್ಕ ಒಂದು ಇದು ಮಾಡಿದ್ರು ಅಂದ್ರೂ ಕೂಡ ಅವ್ರ ಹತ್ರ 4 ಕಾಸು ಇರಬೇಕು, ದುಡ್ಡು ಅನ್ನೋದು ನನ್ನ ಒಂದು ವಿಚಾರ ಮೇಡಮ್. ಮೇಡಮ್, ನೀವೆಲ್ಲ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ, ನಿಮ್ಮನ್ನ ನೀವು ಸಮಾಜ ಸೇವೆಗಾಗಿ ತೊಡಗಿಸ್ಕೊಂಡಿರಿ. ಆದ್ರೆ ನಿಮ್ಮ ಈ ಒಂದು ಗುಣವನ್ನ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮುಂದುವರ್ಸ್ಕೊಂಡು ಹೋಗ್ತಾರಾ? ನಿಮ್ಮ ಮಗ ಅಥವಾ ಮಗಳು ಹೋಗಿದ್ರಲ್ಲ ಮೇಡಮ್, ನನ್ನ ಮಗಳಿದ್ದಾಳೆ ಡಾಕ್ಟರ್ ಶೀತಲ್ ಅಂತ, ಅವಳು ಚಿತ್ರದುರ್ಗದಲ್ಲಿ ಇರ್ತಾಳೆ. ಅದು ಹೇಳ್ತಾರಲ್ಲ ಮೇಡಮ್, ನೂಲಿನಂತೆ ಸೀರಿ ತಾಯಿಯಂತೆ ಮಗಳು ಅಂತ. ಈಗ ನಾನು ಬರೀ ಕನ್ನಡದಲ್ಲೇ ಬರಿತಾ ಇದ್ದೀನಿ, ಅವಳು ಕನ್ನಡದಲ್ಲಿ ಹನಿಗವನಗಳು ಬರೆದು 2 ಬುಕ್ ಬರೆದಿದ್ದಾಳೆ, 3ನೇ ಬುಕ್ ತಯಾರಾಗಿದೆ. ಸಾರ್ವಜನಿಕ ಗ್ರಂಥಾಲಯದಿಂದ ಅವಳಿಗೆ ಇದು ಸಿಕ್ಕಿದೆ, ಅವಾರ್ಡ್ ಸಿಕ್ಕಿದೆ. ಆಮೇಲೆ ಕೇವಲ ಕನ್ನಡದಲ್ಲಿ ಬರೆದಿಲ್ಲ, ಈಗ ಇಂಗ್ಲಿಷ್ನಲ್ಲೂ ಬರೆದಿದ್ದಾಳೆ, ಹಿಂದಿಯಲ್ಲೂ ಬರೆದಿದ್ದಾಳೆ ಅವಳು. ಅಂದ್ರೆ ಅವಳು ನನಗಿಂತ ಒಂದು ಮುಂದೆ ಹೆಜ್ಜೆ ಇಟ್ಟಿದ್ದಾಳೆ ಅನ್ನೋದು ಖುಷಿ ನನಗಾಗ್ತಾ ಇದೆ. ಬಹಳ ಸಂತೋಷ. ಯಾಕಂದ್ರೆ ಒಬ್ಬ ತಾಯಿಯಾಗಿ ಸಮಾಜದ ಎಲ್ಲಾ ಹೆಣ್ಣು ಮಕ್ಕಳು ನನ್ನ ಹಾಗೆ ಮುಂದೆ ಬರಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ? ಹೌದು ಮೇಡಮ್. ತಮ್ಮ ಆಕಾಶವಾಣಿಯ ಮೂಲಕ ಎಲ್ಲರಿಗೂ ಕೇಳುಗರಿಗೆ ಹೇಳಿ ಬಯಸ್ತಾ ಇದ್ದೇನೆ, ನಾನು ಯಾವ ರೀತಿಯಿಂದ ನಡ್ಕೊಂಡು ಬಂದೆ, ಏನು ಮಾಡಿ ಬಂದೆ ಅನ್ನೋಂಥದ್ದನ್ನ ತಾವುಗಳು ಕೇಳಿದಿರಿ, ಕೇಳ್ತಾನೆ ಇದ್ದೀರಿ. ದಯವಿಟ್ಟು ನನಗಿಂತ ಹೆಚ್ಚಿನ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಯಾವ್ದಾದ್ರು ಒಂದು ಪ್ರಶಸ್ತಿಯನ್ನು ತಗೊಂಡು ಮಾಡ್ಕೊಂಡು ಮನೇಲಿ ಖಾಲಿ ಕುಡ್ದ ಹೆಣ್ಮಕ್ಳು ದಯವಿಟ್ಟು ಈ ಕಡೆಗೆ ವಾಳ್ರಿ ಅಂತ ಹೆಣ್ಮಕ್ಳಿಗೆ ನಾನು ಒಂದು ಹೇಳ್ತಾ ಇದ್ದೀನಿ ಮಾತನ್ನ. ಕೇಳುಗರೆ, ಇದುವರೆಗೂ ಡಾಕ್ಟರ್ ವಿಶಾಲಾಕ್ಷಿ ಕರೆಡ್ಡಿ ಮೇಡಮ್ ಅವರು ನಾನೊಬ್ಬಳೇ ಮುಂದೆ ಬಂದ್ರೆ ಸಾಲೋದಿಲ್ಲ, ಈ ಭಾಗದ ಜನರು ಅಂದ್ರೆ ಕಲಬುರಗಿ, ಬೀದರ್ ಮೊದಲೇ ಹಿಂದುಳಿದ ಪ್ರದೇಶದ ಜನರು, ಮಹಿಳೆಯರಂತೂ ಇನ್ನೂ ಮನೆ ಬಿಟ್ಟೇ ಹೊರಗೆ ಬರೋದಿಲ್ಲ ಅನ್ನುವಂಥ ಸ್ಥಿತಿ ಇನ್ನೂ ಕೆಲವೊಂದು ಭಾಗಗಳಲ್ಲಿ ಇದೆ. ಇಂಥ ಒಂದು ಭಾಗದಲ್ಲಿ ಒಬ್ಬ ಮಹಿಳೆಯಾಗಿ ತನ್ನ ಹಾಗೇನೆ ಎಲ್ಲಾ ಮಹಿಳೆಯರು ನನ್ನ ಜೊತೆಗೆ ಮುಂದೆ ಬರಲಿ ಅಂತ ಹೇಳಿ ತಮ್ಮ ಜೊತೆಯಲ್ಲೇ ಕರೆದುಕೊಂಡು ಮುಂದೆ ಸಾಗುತ್ತಿರುವ ಡಾಕ್ಟರ್ ವಿಶಾಲಾಕ್ಷಿ ಕರೆಡ್ಡಿ ಮೇಡಮ್ ಅವರಿಗೆ ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ವೀರ ಮಹಿಳೆ ಅಂತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇವರ ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆಯನ್ನ ಗಮನಿಸಿ ರಾಜ್ಯ ಸರ್ಕಾರ ಈ ಪ್ರಶಸ್ತಿಯನ್ನ ಅವರಿಗೆ ಕೊಡಮಾಡಿದೆ. ಮೇಡಮ್ ಅವರೇ, ಇದುವರೆಗೂ ನಮ್ಮ ಕೇಳುಗರೊಂದಿಗೆ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದೀರಿ. ಹೌದು, ಬಹಳ ಸಂತೋಷ. ಇದೇ ರೀತಿಯಾಗಿ ನಿಮಗೂ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಿಗಲಿ ಅಂತ ಆಶಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್, ತುಂಬಾ ಧನ್ಯವಾದಗಳು. ಇದುವರೆಗೆ ಈ ಬಾರಿಯ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ
ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಖಿಲ ಕರ್ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಮಹಿಳಾ ಅಭಿವೃದ್ಧಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾ ವಿಶಾಲಾಕ್ಷಿ ವಿ ಕರಡ್ಡಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಸಂಕಲನ ಮಧು ದೇಶ್ಮುಖ್. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.